IPL ಬಗೆಗಿನ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಗುಜರಾತ್ ಟೈಟನ್ಸ್ ವಿರುದ್ಧದ IPL ಪಂದ್ಯದಲ್ಲಿ ನಿಧಾನಗತಿಯ ಓವರ್ ರೇಟ್ ಅನ್ನು ಕಾಯ್ದುಕೊಂಡಿದ್ದಕ್ಕಾಗಿ ಪಂಜಾಬ್ ಕಿಂಗ್ಸ್ ತಂಡದ ನಾಯಕ ಶ್ರೇಯಸ್ ಅಯ್ಯರ್ಗೆ BCCI 12 ಲಕ್ಷ ರೂಪಾಯಿ ದಂಡ ವಿಧಿಸಿದೆ. ಬೌಲಿಂಗ್ ತಂಡ 20 ಓವರ್ಗಳನ್ನು 90 ನಿಮಿಷಗಳಲ್ಲಿ ಕಂಪ್ಲೀಟ್ ಮಾಡಬೇಕು. ಆದರೆ PBKS ತಂಡ ನಿಗದಿತ ಸಮಯಕ್ಕಿಂತ 1 ಓವರ್ ಹಿಂದಿತ್ತು. ಹೀಗಾಗಿ ಶ್ರೇಯಸ್ ಅಯ್ಯರ್ಗೆ BCCI 12 ಲಕ್ಷ ರೂಪಾಯಿ ದಂಡ ವಿಧಿಸಿದೆ. ಪಂಜಾಬ್ ವಿರುದ್ಧದ ಸೋಲಿಗೆ ಕಾರಣವೇನು ಅನ್ನೋದನ್ನ ಗುಜರಾತ್ ತಂಡದ ನಾಯಕ ಶುಭ್ಮನ್ ಗಿಲ್ ರಿವೀಲ್ ಮಾಡಿದ್ದಾರೆ. ಆಲ್ಮೋಸ್ಟ್ ನಾವು 175 ಉತ್ತಮ ಸ್ಕೋರ್ ಅನ್ನ ದಾಖಲು ಮಾಡ್ತೇವೆ ಅನ್ಕೊಂಡಿದ್ವು. ಆದರೆ ಕೊನೆಯ 5 ಓವರ್ಗಳಲ್ಲಿ ನಾವು ವಿಕೆಟ್ಗಳನ್ನ ಕಳೆದುಕೊಳ್ತಲೇ ಇದ್ವು. ಹೀಗಾಗಿ ಹೆಚ್ಚು ಸ್ಕೋರ್ ಅನ್ನ ಮಾಡಲಿಲ್ಲ. ಅದು ಅಲ್ಲದೆ ಚೆಂಡು ಹಳೆಯದಾದ ಬಳಿಕ ಅದನ್ನ ನೆಲಕ್ಕೆ ಬಡಿಯೋದು ಕಷ್ಟವಾಗಿತ್ತು. 2ನೇ ಇನ್ನಿಂಗ್ಸ್ನಲ್ಲಿ ಮಳೆ ಮುಂದುವರೆದಿತ್ತು. ಇದು ಬೌಲರ್ಗಳಿಗೆ ಕಷ್ಟವಾಯಿತು. ಆದರೂ ಪಂದ್ಯವನ್ನ ಕೊನೆಯ ಓವರ್ ತನಕ ಕೊಂಡೊಯ್ದ ಬೌಲರ್ಗಳ ಶ್ರಮವನ್ನ ಮೆಚ್ಚಲೇಬೇಕು ಎಂದಿದ್ದಾರೆ. ಪಂಜಾಬ್ ಕಿಂಗ್ಸ್ ತಂಡದ ಎಡಗೈ ವೇಗಿ ಹರ್ಷದೀಪ್ ಸಿಂಗ್ ಅತ್ಯಂತ ಹೀನಾಯ ದಾಖಲೆ ಬರೆದಿದ್ದಾರೆ. 20ನೇ ಓವರ್ನ ಎಸೆಯಕ್ಕೆ ಬಂದ ಹರ್ಷದೀಪ್ ಸಿಂಗ್ ನೋ ಬಾಲ್ ವೈಡ್ಗಳ ಮೂಲಕ ಕೊನೆಯ ಓವರನ್ನು ಕಂಪ್ಲೀಟ್ ಮಾಡೋಕೆ ಬರೋಬ್ಬರಿ 11 ಬಾಲ್ಗಳನ್ನು ತಗೊಂಡ್ರು. ಈ 11 ಎಸೆತಗಳೊಂದಿಗೆ IPLನಲ್ಲಿ ದೀರ್ಘಾವಧಿಯ ಓವರ್ ಎಸೆದ ಬೌಲರ್ಗಳ ಪಟ್ಟಿಯಲ್ಲಿ ಹರ್ಷದೀಪ್ ಸ್ಥಾನ ಪಡೆದಿದ್ದಾರೆ. IPL 2026ರ ರೋಚಕ ಪಂದ್ಯದಲ್ಲಿಂದು ಲಕ್ನೋ ಸೂಪರ್ ಜೈಂಟ್ಸ್ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಲಕ್ನೋ ತಂಡದಿಂದ ಹೊರಬಂದು ಕಳೆದ ಬಾರಿ ಮಿಂಚಿದ್ದ ಕನ್ನಡಿಗ KL ರಾಹುಲ್ ಅವರ ಮೇಲೆ ಹೆಚ್ಚಿನ ನಿರೀಕ್ಷೆಗಳಿವೆ. ಮತ್ತೊಂದು ಕಡೆ ಕಳೆದ ವರ್ಷ ಸಾಕಷ್ಟು ವೈಫಲ್ಯ ಕಂಡಿದ್ದ ನಾಯಕ ರಿಷಬ್ ಪಂತ್ ಅವರಿಂದ ಈ ಸೀಸನ್ ಅಲ್ಲಿ ಭರ್ಜರಿ ಶುಭಾರಂಭವನ್ನ ಲಕ್ನೋ ಸೂಪರ್ ಜೈಂಟ್ಸ್ ತಂಡ ಎದುರು ನೋಡ್ತಾ ಇದೆ. ಇಂದಿನ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಬ್ಯಾಟಿಂಗ್ ಕ್ರಮಾಂಕದಲ್ಲಿ ಬಹಳಷ್ಟು ಬದಲಾವಣೆಗಳಾಗುವಂತ ಚಾನ್ಸಸ್ ಇದೆ. KL ರಾಹುಲ್ ಅವರು ವಿಕೆಟ್ ಕೀಪಿಂಗ್ನೊಂದಿಗೆ ಆರಂಭಿಕನ ಹೊಣೆಯನ್ನು ಕೂಡ ನಿರ್ವಹಿಸಲಿದ್ದಾರೆ. ಆದರೆ ಅವರ ಜೊತೆಗೆ ಆರಂಭಿಕನಾಗಿ ಕಣಕ್ಕಿಳಿಯುವ ಮತ್ತೊಬ್ಬ ಬ್ಯಾಟರ್ ಯಾರು ಎನ್ನುವಂತ ಪ್ರಶ್ನೆ ಇದೆ. ಪೃಥ್ವಿ ಶಾ ಅವರು ಇಳಿದರೂ ಕೂಡ ಅಚ್ಚರಿ ಇಲ್ಲ. ಇನ್ನು ಬೌಲಿಂಗ್ ವಿಭಾಗದಲ್ಲಿ ಮುಖೇಶ್ ಕುಮಾರ್, T ನಟರಾಜನ್, ಕುಲ್ದೀಪ್ ಯಾದವ್, ನಾಯಕ ಅಕ್ಷರ್ ಪಟೇಲ್ ಅವರನ್ನ ಹೊಂದಿರುವ ವಿಭಾಗ ಬಲಿಷ್ಠವಾಗಿದೆ. ಲಕ್ನೋ ಸೂಪರ್ ಜೈಂಟ್ಸ್ ತಂಡ ಕೆಲ ಬದಲಾವಣೆಗಳೊಂದಿಗೆ ಈ ಸೀಸನ್ನಲ್ಲಿ ಕಣಕ್ಕಿಳಿಯಲಿದೆ. IPLನಲ್ಲಿ ಅತ್ಯಂತ ಬಲಿಷ್ಠ ಬ್ಯಾಟಿಂಗ್ ಕ್ರಮಾಂಕವನ್ನು ಹೊಂದಿರುವ ತಂಡ ಇದಾಗಿದ್ದು ಮಿಚೆಲ್ ಮಾರ್ಷ್, ಎಡನ್ ಮಾರ್ಕ್ರಮ್, ನಿಕೋಲಸ್ ಪೂರನ್ ಹಾಗೆ ನಾಯಕ ರಿಷಬ್ ಪಂತ್ ಹೀಗೆ ಒಬ್ಬರಿಗಿಂತ ಒಬ್ಬರು ಘಟಾನುಘಟಿ ಬ್ಯಾಟರ್ಗಳೇ ಇದ್ದಾರೆ. ಹಾಗೆ ಬೌಲಿಂಗ್ನಲ್ಲಿ ಮೊಹಮ್ಮದ್ ಶಮಿ ಜೊತೆಗೆ ಆಂಡ್ರಿಚ್ ನಾರ್ಚೆ ಮೇಲೆ LSG ವಿಶ್ವಾಸವಿಟ್ಟಿದೆ. ರಿಷಬ್ ಪಂತ್ ನೇತೃತ್ವದ ಲಕ್ನೋ ತಂಡ ಈ ಸಲ ಪ್ಲೇ ಆಫ್ ಪ್ರವೇಶಿಸುವುದು ಕನ್ಫರ್ಮ್ ಅಂತ ಶಮಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ನಮ್ಮ ತಂಡದಲ್ಲಿ ಉತ್ತಮ ಆಟಗಾರರು ಇರುವುದಕ್ಕೆ ನಾವು ಅಂಕಪಟ್ಟಿಯಲ್ಲಿ ಟಾಪ್ 4ನಲ್ಲಿ ಕಾಣಿಸಿಕೊಳ್ತೇವೆ ಅಂತ ಲಕ್ನೋ ತಂಡದ ವೇಗಿ ಶಮಿ ಭವಿಷ್ಯ ನುಡಿದಿದ್ದಾರೆ. RCB ತಂಡದ ನಾಯಕ ರಜತ್ ಪಾಟಿದಾರ್ ಹೇರ್ ಸ್ಟೈಲ್ ಈಗ ಸಖತ್ ಟ್ರೆಂಡ್ ಆಗ್ತಿದೆ. ಅಲ್ಲದೆ ಅಭಿಮಾನಿಯೊಬ್ಬರು ನೀವು ಧುರಂಧರ್ ಸ್ಟೈಲ್ ಅಲ್ಲಿ ಹೇರ್ ಸ್ಟೈಲ್ ಮಾಡಿದ್ರಾ ಅಂತ ಪ್ರಶ್ನಿಸಿದ್ದಾರೆ. ಈ ವೇಳೆ ಮುಗುಳ್ನಕ್ಕಂತ ಪಾಟಿದಾರ್ ನಮ್ಮ ತಂಡದಲ್ಲಿ ಸಾಕಷ್ಟು ಪ್ಲೇಯರ್ಗಳು ಲಾಂಗ್ ಹೇರ್ಸ್ ಬಿಟ್ಟಿದ್ದಾರೆ. ಟಿಮ್ ಡೇವಿಡ್, ಕೃನಾಲ್ ಪಾಂಡ್ಯ ಹಾಗೆ ವೆಂಕಟೇಶ್ ಅಯ್ಯರ್ ಕೂಡ ಲಾಂಗ್ ಹೇರ್ಸ್ ಬಿಟ್ಟಿದ್ದಾರೆ. ಅವರ ಸೀಕ್ರೆಟ್ ಏನಂತ ನನಗೆ ಗೊತ್ತಿಲ್ಲ. IPLನಲ್ಲೂ ಕೂಡ ಈ ಸಲ ಸಾಕಷ್ಟು ಆಟಗಾರರು ಲಾಂಗ್ ಹೇರ್ನಲ್ಲಿ ಕಾಣಿಸಿಕೊಂಡಿದ್ದಾರೆ ಅನ್ನೋ ಮೂಲಕ ಧುರಂಧರ್ ಸ್ಟೈಲ್ ಅಲ್ಲ ಅಂತ ಕ್ಲಾರಿಟಿ ಕೊಟ್ಟಿದ್ದಾರೆ. ಬೆಂಗಳೂರು ನಗರ ಪೊಲೀಸರು ಏಪ್ರಿಲ್ 1ರಂದು ಉಚಿತ IPL ಟಿಕೆಟ್ಗಳು ಎಂಬ ಪೋಸ್ಟರ್ ಅನ್ನು ಹಂಚಿಕೆ ಮಾಡುವ ಮೂಲಕ ಸೈಬರ್ ಸುರಕ್ಷತೆಯ ಕುರಿತು ಜಾಗೃತಿ ಮೂಡಿಸಿದ್ದಾರೆ. ಇದು ವಂಚಕರ ಜಾಲದ ಬಗ್ಗೆ ಎಚ್ಚರಿಸುವ ಒಂದು ತಂತ್ರವಾಗಿತ್ತು. ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡದಂತೆ ಹಾಗೆ IPL ಸೀಸನ್ನಲ್ಲಿ ಟಿಕೆಟ್ ನೆಪದಲ್ಲಿ ವೈಯಕ್ತಿಕ ಮಾಹಿತಿ ಹಾಗೆ ಹಣ ದೋಚುವಂತ ಸೈಬರ್ ಕ್ರಿಮಿನಲ್ಗಳ ಬಗ್ಗೆ ಎಚ್ಚರಿಕೆ ವಹಿಸುವಂತೆ ಪೊಲೀಸರು ಸಾರ್ವಜನಿಕರಿಗೆ ಮನವಿ ಮಾಡಿದ್ದಾರೆ. ಹಾಗೆ ಈ ಲಿಂಕ್ ಅನ್ನು ಓಪನ್ ಮಾಡಿದ್ರೆ ಏಪ್ರಿಲ್ ಫೂಲ್ ಅಂತ ಬರ್ತಿದೆ. IPL ತೊರೆದು ಪಾಕ್ ಲೀಗ್ ಆಡೋಕೆ ನಿರ್ಧಾರ ಮಾಡೋದಕ್ಕೆ ಕಾರಣ ಏನು ಅನ್ನೋದನ್ನ ಆಡಮ್ ಜಂಪಾ ಹೇಳಿದ್ದಾರೆ. ತಮ್ಮ ಸ್ಪಿನ್ ಬೌಲಿಂಗ್ ಕೌಶಲ್ಯಕ್ಕೆ IPLನಲ್ಲಿ ಸಿಗುವ ಸಂಭಾವನೆಗಿಂತ ಅಲ್ಲಿ ವಿನಿಯೋಗಿಸಬೇಕಾದಂಥ ಟೈಮ್ ಜಾಸ್ತಿ ಇದೆ. ಬೇರೆ ಕೌಶಲ್ಯವಿರುವಂಥ ಆಟಗಾರರಿಗೆ ಸಿಗುವ ಹಣ ಹಾಗೆ ನನಗೆ ಸಿಗುವಂಥ ಹಣವನ್ನು ಕಂಪೇರ್ ಮಾಡಿದರೆ IPLಗಾಗಿ ಇಷ್ಟು ಸಮಯ ಮೀಸಲಿಡೋದು ಸರಿಯಲ್ಲ ಅಂತ ಅನಿಸ್ತು. ಹೀಗಾಗಿ PSLಗೆ ಬಂದೆ ಎಂದಿದ್ದಾರೆ. ಇವೆಷ್ಟು ಇವತ್ತಿನ ಕ್ರಿಕೆಟ್ ರೌಂಡ್ ಅಪ್ ಸುದ್ದಿಗಳು. ನಮಸ್ಕಾರ.